ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಭದ್ರಾವತಿ. ಸುಮಾರು 800 ವರ್ಷ ಹಳೆ ದೇವಸ್ಥಾನ. ಜೀರ್ಣೋದ್ಧಾರ ಆಗಿಲ್ಲ. ಜೀರ್ಣೋದ್ಧಾರ ಬಗ್ಗೆ ಇಲ್ಲಿನ ಮೇನ್ ಅರ್ಚಕರಂಥ ಶ್ರೀನಿವಾಸ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ತಿಳಿದ ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟವರು ತಾವು ಈ ಕಡೆ ಗಮನ ಹರಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ ಪರಗುರುಧ್ವನಮ ಮಂಗಳಂ ಸ್ತಂಭಡಿಂಬಾಯ ಮಂಗಳಂ ವೃತ್ತಿಮೂರ್ತವೇ ವಂಕೀಪುರ ನಿವಾಸಾಯ ನಾರಸಿಂಹಾಯ ಮಂಗಳಂ. ನಾನು ಶ್ರೀನಿವಾಸ ಅಂತ ಇಲ್ಲಿ ಸಹಾಯಕ ಅರ್ಚಕನಾಗಿದ್ದೇನೆ. ಸುಮಾರು ನಮ್ಮ ತಲೆಮಾರು ಅಂದರೆ 3ನೇ ತಲೆಮಾರಿಂದ ನಾವು ಅರ್ಚನಾ ವೃತ್ತಿನ ದೇವರು ಸೇವೆ ಮಾಡ್ತಾ ಬರ್ತಾಯಿದ್ದೀವಿ. ಮೊದಲು ನಮ್ಮ ತಾತನ ಕಾಲದಲ್ಲಿದ್ದಾಗ ದೇವಸ್ಥಾನ ಒಂದು ಕಾಲು ಭಾಗದಲ್ಲಿ ಮಣ್ಣಿನಲ್ಲಿ ಮುಚ್ಚಿತ್ತು, ಒಳಗಡೆ ಭಾಗ ಎಲ್ಲ ಸುಣ್ಣದಲ್ಲಿ ಮುಚ್ಚಿದ್ರು. ನಂತರ ಅದನ್ನೆಲ್ಲ ಬಿಡಿಸಿದ ಮೇಲೆ ದೇವಸ್ಥಾನ ಒಂದು ರೀತಿಯಲ್ಲಿ ಒಂದು ಪ್ರಾಚ್ಯ ವಸ್ತು ಇಲಾಖೆ, ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಮುಜರಾಯಿ ಇಲಾಖೆಗೆ ಇದು ಒಳಪಟ್ಟಿದೆ. ಆದರೆ ಒಂದು ಸಂಗತಿ ಏನು ಅಂತಂದರೆ, ನಾವು ಸಣ್ಣ ವಯಸ್ಸಿಂದ ಇಲ್ಲಿ ಬೆಳೆದವರು ಆಡಿದವರು, ಈ ದೇವಸ್ಥಾನ ಉಳಿಸ್ಕೋಬೇಕಾಗಿದ್ದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಒಂದು ವಿಷಯ. ಆದ್ದರಿಂದ ಈ ದೇವಸ್ಥಾನ ಭಾಳ ಶಿಥಿಲವಾಗ್ತಾಯಿದೆ. ಒಳಗಡೆ ಗರ್ಭಗುಡಿ ಎಲ್ಲ ಪಕ್ಕದಲ್ಲೆಲ್ಲ ಜರುಗ್ತಾ ಇದೆ. ಅಂದರೆ ಸುಮಾರು ಜನ ಇಲ್ಲಿಗೆ ಬಂದಿರ್ತಾರೆ, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಬಂದು ಹೋದರು. ಮಾನ್ಯ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ರಾಘವೇಂದ್ರ ಅವರು ಎಲ್ಲರೂ ಬಂದು ಹೋಗಿದ್ದಾರೆ. ರಾಘವೇಂದ್ರ ಅವರು ಈ ಸಲ ಪ್ರಯತ್ನ ಮಾಡಿ ಮತ್ತೆ ನಾವು MP ಆದರೆ ಇದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಒಂದು ತಿಂಗಳ ಹಿಂದೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಯಾರು ಮಾಡಿದ್ರೂ ಪರವಾಗಿಲ್ಲ. ಈ ಊರನ್ನು ಉಳಿಬೇಕು ಅಂದರೆ ದೇವಸ್ಥಾನ ಉಳಿದ್ರೆ ಊರು ಉಳಿಯುತ್ತೆ. ಯಾಕೆಂದರೆ ಕ್ಷೇತ್ರ ಅಧಿಪತಿ ಆಗಿರೋದ್ರಿಂದ ಈ ದೇವಸ್ಥಾನ ಉಳಿಸಿದ್ರೆ ಊರು ಉಳಿಯುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಂಪನಿಗಳು, ಈ ದೇವಸ್ಥಾನಕ್ಕೂ ಈ ಕಂಪನಿಗೂ ಭಾಳ ಲಿಂಕ್ ಇದೆ. ವಿಶ್ವೇಶ್ವರನವರು ಬಂದು ಈ ದೇವರ ದರ್ಶನ ಮಾಡಿ ಒಂದು ಪ್ರಸಾದವನ್ನು ತೊಗೊಂಡೋಗಿ ಈ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿ VSL ಫ್ಯಾಕ್ಟ್ರಿನ ಕಟ್ಟಿದ್ರು. ಆದ್ದರಿಂದ ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡಿದ್ರೆ ನಂತರ ಫ್ಯಾಕ್ಟ್ರಿ ಮತ್ತು ಜನ ಸುಭಿಕ್ಷವಾಗಿರ್ತಾರೆ. ಮತ್ತು ಹಳೆಯ ಬೆಂಕಿಪುರ ಆಗಿದರೆ ಎಲ್ಲರೂ ಚೆನ್ನಾಗಿ ಸಂತೋಷವಾಗಿರಬೇಕು ಅನ್ನೋ ನನ್ನ ಒಂದು ಕೋರಿಕೆ. ಆದ್ದರಿಂದ ಯಾರೇ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಇಲ್ಲಿ ಬಂದುಬಿಟ್ಟು ದರ್ಶನ ಮಾಡಿಬಿಟ್ಟು ದೇವಸ್ಥಾನನ ಒಂದು ಅಭಿವೃದ್ಧಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳಿ. ಮತ್ತು ಇನ್ನೊಂದೇನು ಅಂದರೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಒಂದು ಸಲ ಬಂದು ಹೋದರು. ಈ ದೇವಸ್ಥಾನದಲ್ಲಿ ಬಂದು ಒಂದು ಮೇಲ್ಗಡೆ ಜಗಲಿ ಮೇಲೆ ನಿಂತ್ಕೊಂಡು, ನಾನೇನಾದರೂ ಒಂದು ಮುಖ್ಯಮಂತ್ರಿ ಆದರೆ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ಅವರಿಗೆ ಈ ಕೆಲಸದ ಒತ್ತಡದಿಂದ ಅವರು ಮರ್ತಿರ್ಬೋದು. ಆದರೆ ದಯಮಾಡಿ ಅವ್ರಿಗೂ ಸಹ ಹೇಳ್ತೀನಿ, ಬಂದು ಯಾರೇ ಆಗಲಿ, ಯಾರ ಪಾರ್ಟಿಯ ಪ್ರಶ್ನೆ ಇಲ್ಲ, ದೇವಸ್ಥಾನ ಒಂದು ಉದ್ಧಾರ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು. ಯಾಕೆಂದರೆ ಶಿಥಿಲ ಆದಮೇಲೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ಬೀಳೋಕ್ಕಿಂತ ಮೊದಲು ನಾವು ಹೇಗೆ ರೆಡಿ ಮಾಡ್ತೀವೋ ಹಾಗಾಗಿ ಈ ದೇವಸ್ಥಾನನೂ ರೆಡಿ ಮಾಡಿದ್ರೆ ಒಳ್ಳೆಯದು. ಜರುಗ್ತಾ ಇದೆ, ಕಲ್ಲುಗಳೆಲ್ಲ ಜರುಗ್ತಾ ಇದೆ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮಳೆ ಬಂದರೆ ದೇವಸ್ಥಾನ ಸಂಪೂರ್ಣವಾಗಿ ಸೋರ್ತಾ ಇದೆ. ಒಳಗಡೆ ವೈರಿಂಗೆಲ್ಲ ಗ್ರೌಂಡ್ ಆಗ್ತಾಯಿದೆ. ಏನೋ ನಾವು ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ದೀವಿ. ದಯಮಾಡಿ ಅವರು ಸಹ ಗಮನ ಹರಿಸಿದ್ರೆ ನಮಗೆ ಒಳ್ಳೆಯದು. ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ಹೋಗ್ತಾರೆ, ಎಲ್ಲರೂ ಅದನ್ನು ಗಮನ ಹರಿಸಿ ಜೀರ್ಣೋದ್ಧಾರ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.